ಸಮರ್ಥ ಯೋಗಿ ಭವ ಅಂತಂದ್ರೆ ಏನು, ಕರ್ಮಯೋಗಿ ಚಳುವಳಿ ಅಂದ್ರೆ ಏನು, ಇಲ್ಲಿ ನೆಲೆದಿರ್ತಕ್ಕಂಥ ಯುವಕರು ನಿಮ್ಮ ಈ ಗರ್ಜನೆ ಬರೀ ಹಾರಾಟ ಚೀರಾಟಕ್ಕೆ ಸೀಮಿತವಾಗದೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದೊಂದು ವಿಚಾರವು ಹೊರಗಡೆ ಬರಬೇಕು. ಅದೇ ರೀತಿ ಪ್ರತಿಯೊಬ್ಬರು ಸಿಂಹ ಗರ್ಜನೆಯಾಗಿ ಅರುಣ್ ಕುಮಾರ್ ಆಜಾದ್ ಅವರಿಗೆ ಜೊತೆಯಲ್ಲಿ ಇದ್ದು ಅವ್ರ ಜೊತೆ ಕೈ ಜೋಡಿಸಿ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯ ಅಕ್ರಮಗಳ ವಿರುದ್ಧ ಎಲ್ಲರೂ ಹೋರಾಟ ಮಾಡಬೇಕು. ಇವತ್ತಿನ ದಿನ ನೀವೇನು ಉಲ್ಲಾಸದಿಂದ ಹಾರಾಟ ಚೀರಾಟ ಕಿರ್ಚಾಟ ಮಾಡ್ತಾ ಇದ್ದೀರಿ, ಇದು ಇವತ್ತಿಗೆ ಕೊನೆ ಆಗದೆ ಇವತ್ತಿಂದಲೇ ಪ್ರಾರಂಭ ಆಗ್ಬೇಕಂತ ಹೇಳಿದಂತಹ ಯುವ ಸಾಹಿತಿಗಳು ಶ್ರೀಯುತ ನಾಗಲೇಕರ್ ಅವರಿಗೆ ಕರ್ಮಯೋಗಿ ಚಳವಳಿಯಿಂದ ಧನ್ಯವಾದಗಳನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ದಿನ ಜನ್ಮದಿನವನ್ನು ಆಚರಿಸುತ್ತಾ ಇರತಕ್ಕಂತ ಶ್ರೀಯುತ ಅರುಣ್ ಕುಮಾರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಆನಂತರ ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿದ ನಂತರ ವಿಶ್ ಮಾಡೋದಕ್ಕೆ ದಯವಿಟ್ಟು ಯಾರು ಹಂಗೆ ಒಂದೇ ಸರಿ ಎದ್ದು ನುಗ್ಗಬಾರ್ದೆ, ಸಭ್ಯವಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದು ಎಲ್ಲ ವಿಶ್ ಮಾಡಿ ಹೋಗ್ಬೇಕು. ಅಭಾಸ್ ಆಗಿ ಯಾರು ಈ ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಯಾಗಿರ್ಬೇಕು. ಯಾರು ಕೂಡ ಅಭಾಸ್ ಆಗಿ ನಡ್ಕೋಬಾರದು. ಈಗ ಕಾರ್ಯಕ್ರಮ ಉದ್ದೇಶಿಸಿ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಸಮರ್ಥ ಯೋಗಿ ಆದಂತಹ ಕರ್ಮಯೋಗಿ ಆದಂತಹ ಅರುಣ್ ಕುಮಾರ್ ಆಜಾದ್ ಅವರು ವೇದಿಕೆ ಮೇಲೆ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೊದಲನೇ ಸಾರಿ ಬಂದಿದ್ದೀನಿ, ಹಿಂಗ್ ಮಾಡಿದ್ರೆ ಹೆಂಗೆ ಗೊತ್ತಿಲ್ತಾನೆ ಕಾಲುಗಳು ಹಾಡ್ತಾವ ಒಂಥರ ದೂರ ಇರೋ ಅಂತಾರೆ. ಯಾಕಂದ್ರೆ ಜನ ಸರಿ ಇಲ್ಲ, ಇವರಿಂದ ದೂರ ಇರು, ಇವ್ರ ಜೊತೆ ಹೋದೆ ಅಂದ್ರೆ ಆಗಲ್ಲ, ನನ್ನ ಮಕ್ಕಳು ಕಾಲ ಎಳೆದು ಬಿಡ್ತಾರೆ ಅಂತ ನಾನು ತಯಾರಾಗಿ ಬಂದಿದ್ದೀನಿ. ಎಳೀರಿ ಕಾಲು. ನನಗೆ ಒಳ್ಳೆಯವ್ರ ಹತ್ರ ಕೆಲಸ ಇಲ್ಲ, ನಿಮ್ಮನ್ನ ಒಳ್ಳೆಯವ್ರು ಮಾಡೋದೇ ನನ್ನ ಕೆಲಸ. ಒಳ್ಳೆಯವ್ರು ನೀವು ಆಗ್ಲೇಬೇಕು, ಇಲ್ಲ ಬಿಡೋಲ್ಲ. ತಪ್ಪು ನನ್ನ ಮಕ್ಕಳು ಸರಿ ಅಲ್ವೇ ಅಲ್ಲ, ಅವರೆಲ್ಲ ಬಂದು ಡಿಟೆಕ್ಟ್ ಮಾಡ್ತಾರೆ ಇವತ್ತು ಹಿಂಗಿರ್ಬೇಕು ಅಂತ. ಯಾಕೆ ಮಾಡ್ತಾರೆ ಅಂದ್ರೆ ನೀನ್ ಕರೆಕ್ಟ್ ಆಗಿಲ್ಲ. ನೀನ್ ಯಾಕೆ ಕರೆಕ್ಟ್ ಆಗಿಲ್ಲ? ಈ ನನ್ನ ಮಕ್ಕಳೆಲ್ಲ ತಿಂದ್ಬಿಟ್ಟು ₹1 ಬಿಸಾಕ್ತಾರೆ. ಹಿಂಗೆ ಈ ₹1 ತಿನ್ನಕ್ಕೆ ನಿಮ್ಗೆ ಕಾಂಪಿಟೇಷನ್ ಎಲ್ಲ ಇಲ್ಲ ಇದ್ದೀವಿ ನಾವು. ಅವನ ಮೇಲೆ ಹೇಳೋದು, ಇವನ್ ಮೇಲೆ ಹೇಳೋದು, ನಮ್ಮ ಹೊಟ್ಟೆ ಕಿಚ್ಚೋ, ಇದೆಲ್ಲ ಈ ₹1ಗೆ. ಇನ್ನ ₹99 ಎಲ್ಲಿ ಹೋಗ್ತಾ ಇದೆ? ಅದು ಯೋಚನೆ ಮಾಡಿದ್ರ 20 ಕೋಟಿ ಇಸ್ಕೊಳ್ಳೋಕೆ ನಾವು 5,000 ಜನ ಸೇರಿ ಹೋಗ್ಬೇಕು. ನಾನು ಎದ್ದಿ ಬೆಳಗ್ಗೆ ಅಲ್ಲಿ ಹುಚ್ಚಿದ್ರೆ 300 ಕೋಟಿ ಹೋಗಿರುತ್ತೆ ಅಮೆರಿಕಾಗೆ. ಸೊ ದಿನಾ ಬೆಳಗ್ಗೆ ನಾನು ಅಲ್ಲಿ ಹುಚ್ಚಾಗ 300 ಕೋಟಿ ಅಮೆರಿಕಾಗೆ ಹೋದ್ರೆ ನಾನು ಹೆಂಗ್ ಉದ್ದಾರ ಆಗೋದು? ಸೊ ಉದ್ದಾರ ಆಗಲ್ಲ. ಇದು ಕಾರಣ ಏನು? ನಾನು ಯೋಚನೆ ಮಾಡಲ್ಲ. ನಾನಂದ್ರೆ ಯಾರು? ನೀವು, ನಾನು, ಇಲ್ಲ ಕೂತಿರೋರು ಎಲ್ಲರೂ ನಮಗೆ ಟಿವಿಯಲ್ಲಿ ಏನ್ ತೋರಿಸ್ತಾರೆ ಅದರಿಂದ ಹೋಗೋದು. ಒಬ್ಬ ಕಾರ್ ತಗೊಂಡ, ನಾನು ಕಾರ್ ತಗೊಬೇಕು. ನನಗೆ ಬೇಕಾ ಬೇಡವಾ ಗೊತ್ತಿಲ್ಲ, ಒಟ್ಟು ನಾವು ತಗೊಂಡು ನಾನು ತಗೋಬೇಕು. ಯಾರ ಹತ್ರ ರೇಸ್ ನನಗೆ? ನಾನು 10 ವರ್ಷ ಮುಂಚೆ ಏನಕ್ಕೆ ಈಗ ಕರ್ಮಯೋಗಿ ಸಂಘಟನೆ ಅಂತ ಹೇಳ್ಬೇಕು. ನಾನು 10 ವರ್ಷ ಮುಂಚೆ ಏನೋ ಸಾಧಿಸ್ಬೇಕು ಅಂತ ಬಂದೆ. ತಿನ್ನಕ್ಕೆ ಅನ್ನ ಇರ್ಲಿಲ್ಲ. ₹10 ಊಟ ಕೊಟ್ರೆ 2 ಮುದ್ದೆ ತಿನ್ಕೊಂಡು ₹4 ಮಿಕ್ಸ್ ಸಿಗ್ತಾ ಇದೆ. 10 ವರ್ಷ ಬರೀ ಸತ್ಯ ಒಂದೇ ನಾನು ಪಾಲನೆ ಮಾಡೋದು. 10 ವರ್ಷ ಅಲ್ಲಿ ಎಲ್ಲ ಮುಗೋಯ್ತು. ಒಂದು ಆಸೆ ಇತ್ತು ನನಗೂ, ನನಗೆ ಹಿಂಗಿರ್ಬೇಕು, ನಾನು ಹಿಂಗಿರ್ಬೇಕು. ಯಾಕಂದ್ರೆ ಬೇರೆಯವ್ರ ಹತ್ರ ಇತ್ತು, ನನ್ನ ಹತ್ರ ಇಲ್ಲ. ಎಲ್ಲ ಮುಗಿದೋಯ್ತು. ಅಂದ್ರೆ ಮುಗಿದೋಯ್ತಂದ್ರೆ ಏನು ಅರುಣ ನೀನ್ 100 ಕೋಟಿ ಸಂಪಾದನೆ ಮಾಡ್ಬಿಟ್ಟಿದ್ಯಾ? ಇಲ್ಲ, ಏನೇನ್ ನೋಡ್ಬೇಕೆಲ್ಲ ನೋಡ್ಬಿಟ್ಟಿದೀನಿ. ಇನ್ನು ನೋಡಕ್ಕೇನಿಲ್ಲ. ಇನ್ನು ನನಗೆ ಕಾಡ್ತೋದಲ್ಲ ಒಂದೇ, ನಾನು ಬಂದ್ಬಿಟ್ಟೆ. ನಿಮ್ ಕತೆ ಏನು? ಎಷ್ಟು ದಿನ ನಮ್ಮನ್ನು ಲೀಡರ್ ಬಗ್ಗೆ ಡಿಪೆಂಡ್ ಆಗಿರ್ತೀರಾ? ಇನ್ನು ನಿಮಗೆ ಲೀಡರ್ ಇಲ್ಲ. ನೀನು ಪ್ರತಿಯೊಬ್ಬ ಲೀಡರ್ ಆಗಬೇಕು. ಸ್ವಲ್ಪ ಕೆಟ್ಟ ಮಾತೆಲ್ಲ ಬರುತ್ತೆ, ಜವಾಬ್ದಾರಿ ಹುಟ್ಟಿದ್ ನಾವು. ಸೊ ನಾವು ಯಾಕಪ್ಪ ನೀನ್ ಹಿಂಗೆ ಅಂತಂದ್ರೆ ನಾವು ಅದೇ ಹೇಳ್ಕೊಟ್ಟಿದ್ದು, ನಾವ್ ಹಿಂಗೆ ಗೊತ್ತಿದ್ದು. ನನ್ನ ಅಣ್ಣ ದಯವಿಟ್ಟು ಕ್ಷಮಿಸ್ರಿ, ಒಂದು ನ್ಯಾಚುರಲ್ ಫ್ಲೋ ಪೇಪರ್ ಇಲ್ಲ ನೋಡ್ರಿ. ಸೊ ನ್ಯಾಚುರಲ್ ಫ್ಲೋ, ನಾನು ಹಿಂಗೆ ಬೆಳೆಸೋದು, ಹಿಂಗೆ ಬಂದಿರೋದು. ನೀನು ಒಬ್ಬೊಬ್ಬರು ನಂತರ ಆಗ್ಬೇಕು, ಅದು ನನ್ ಗುರಿ. ನಾನು ರಾಜಕೀಯಕ್ಕೆ ಹೋಗಲ್ಲ, ನಿಮ್ಮ ಹತ್ರ ಬಂದು ಓಟ್ ಹಾಕೋ ಅಂತ ಕೇಳಲ್ಲ. ಅಲ್ಲಿ ನಿನ್ಗೆ ಏನ್ ಬೇಕಂದ್ರು ಬಾ, ಉಸಿರಿರೋ ಗಂಟೆ ಅದನ್ನ ಮಾಡ್ತೀನಿ. ಇನ್ನೇನು ಲೈಫಲ್ಲಿ ಮಜಾ ಇಲ್ಲ. ಯಾಕೆ ಅಂದ್ರೆ ಏನಕ್ಕೆ ಮಾಡೋದಂದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾರ ಮಾಡಬೇಕು ನನಗೆ.
ಅದಕ್ಕೋಸ್ಕರ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕೆಲಸ ಇನ್ನು ಮುಂದೆ ನಿಮ್ಮನ್ನ ಬದಲಾಯಿಸೋದು. ನೀವು ಬದಲಾಗ್ಬಿಟ್ರೆ ಎಲ್ಲ ಬದಲಾಗ್ತದೆ. ಕರಪ್ಷನ್, ದೇಶ ಫುಲ್ ಕರಪ್ಷನ್. ನಾನು ಕರಪ್ಟ್ ಅಲ್ವಾ? ದಿನಾನು ಕರಪ್ಟೆ. ಬರೀ ಫೋನ್ ಮಾಡಿ ಎಲ್ಲಿದೆ ಅಂತ ಕೇಳಿದ್ರೆ ಅದನ್ನು ನಿಜ ಹೇಳಲ್ಲ ನಾವು. ವೆರಿ ಸುಳ್ಳು ಎಲ್ಲ ಸುಳ್ಳು ಹೇಳೋ ನಾವು. ಎಂಟಿ ಹತ್ರ ಸುಳ್ಳು, ಬಾಸ್ ಹತ್ರ ಸುಳ್ಳು, ನಿಮ್ ಲೀಡರ್ ಹತ್ರ ಹೋಗಿ ಸುಳ್ಳು, ಎಲ್ಲ ಸುಳ್ಳು. ಹೆಂಗೆ ನಮ್ ಲೀಡರ್ ಕರೆಕ್ಟ್ ಆಗಿರ್ತಾನೆ? ನಾವೆಲ್ಲ ಸೇರಿ ಓದಕ್ಕೆಲ್ಲ ಅವ್ನು ಬಂದಿರೋದು. ಸೊ ಅವನು ನಮ್ಮ ದೊಡ್ಡ ಪ್ರತಿಬಿಂಬ ಅಷ್ಟೇ. ಯಾಕೆ ಈ ದೇಶ ಉದ್ಧಾರ ಆಗಿಲ್ಲ ಅಂದ್ರೆ ನಾನು ಉದ್ಧಾರ ಆಗಿಲ್ಲ. ಇರೋದು 4 ಜನ, ಅದ್ರ 4 ದಿಕ್ಕಿಗೆ. ಅವನು ನಮ್ಮ 4 ಜನ 4 ದಿಕ್ಕಲ್ಲಿ ಹಾಕ್ಬಿಟ್ಟು ನಮ್ಗೆ ಜಾತಿ ಐತೆ, ಭಾಷೆ ಐತೆ, ಧರ್ಮ ಐತೆ, ನಮ್ಮ ಊರುಗಳಿದ್ದಾವೆ. ಕೋಳಿ ಚಿಕ್ಕನಳ್ಳಿಗೂ ದೇವ್ರ ಚಿಕ್ಕನಳ್ಳಿಗೆ ಆಗಲ್ಲ, ಬಿಳೆಕಳ್ಳಿಗೂ ಉಳಿಮಾವು ಆಗಲ್ಲ. ಹೆಂಗ ನಾವು ದೇಶ ಕಟ್ಟೋದು? ಮತ್ತೆ ಇಲ್ಲಿ ₹1 ನಾವೆಲ್ಲ ಕಿತ್ತಾಡೋದು, ಅಲ್ಲಿ ದಿನ 300 ಕೋಟಿ 400 ಕೋಟಿ ಹೋಗುತ್ತೆ ಒಂದೊಂದು ನಿಮಿಷಕ್ಕೆ. ಸೊ ಒಂದ್ ದಿನಕ್ಕೆ ನೀವು 3,000 ಕೋಟಿ 4,000 ಕೋಟಿ ಹೋದ್ರೆ ದೇಶ ಏನಾಗುತ್ತೆ? 1947 $1 ₹1. ಇವತ್ತು $1 ₹65. ಇದರ ಅರ್ಥ ಏನು? ಅವ್ರು ನಮಗಿಂತ 65 ಪಟ್ಟು ಶ್ರೀಮಂತರಾದ್ರು, ನಾವು 65 ಪಟ್ಟು ನಾವು ಬಡವಾಗಿದ್ದೀವಿ. ನಮಗೆ ಏನ್ ಕಾಣಿಸಲ್ಲ ಡೆವಲಪ್ಮೆಂಟ್. ಯಾವ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ಎಲ್ಲ ಬಗದಿ ಮಾರ್ಬಿಟ್ಟವ್ರೆ. ಅಲ್ಲ ನೀನ್ ಆಸ್ತಿ ಎಲ್ಲ ಮಾರಿ ನೀನು ₹1 ಹಂಚ್ಕೋ. ಬರೋ ಜಮಾನಕ್ಕೆ ಇವರೆಲ್ಲ ದುಡ್ಡು ತಿನ್ಬಿಟ್ಟು ಫಾರಿನಲ್ ಸೆಟ್ಲ್ ಆಗ್ತಾರೆ. ನೀವು ಹೊಡ್ಕೊಳ್ರಿ ಗಣ್ಣೆತ್ಕೊಂಡು. ಇದೇ ಬಾಕಿ ಇರೋದಿನ್ನ. ಇವಾಗ್ಲೇ ಎಚ್ಚೆತ್ಕೊಂಡು ಇದು ಯಾಕಂದ್ರೆ ಯಾಕೆ ಇದು ಹೇಳ್ತಾ ಇನ್ನಂತಂದ್ರೆ ಈ ಫೈಟ್ ನನಗೂ ಇನ್ನೊಬ್ಬರಲ್ಲ. ಈ ಫೈಟ್ ನನಗೂ ನನಗೆ ಏನೋ ಅಹಂಕಾರ. ನಾನು ಅಹಂಕಾರದಿಂದ ಹೋಗೋದು. ಸಮಾಜ ಕಟ್ಟಕ ಬಂದಾಗ ನೀನಿಲ್ಲ, ಸಮಾಜ ಮಾತ್ರ. ಏನೇ ಮಾಡ್ಬೇಕಾದ್ರೆ ಇದ್ರ ಸಮಾಜಕ್ಕ ನನಗೊಂದ್ ಕಡೆ ಅವಮಾನ ಆಗ್ಬೋದು, ನನಗೆ ಯಾರೋ ಮರ್ಯಾದೆ ಕೊಡದೆ ಹೋಗ್ಬೋದು. ನಾನು ಇಂಪಾರ್ಟೆಂಟ್ ಅಲ್ಲ, ದೇಶ ಇಂಪಾರ್ಟೆಂಟ್. ನಾನು ಇಂಪಾರ್ಟೆಂಟ್ ಅಲ್ಲ, ನೀವು ಇಂಪಾರ್ಟೆಂಟ್. ಹಿಂಗೆ ಬಿಟ್ರೆ ಮಾತಾಡ್ತಾ ಇರ್ತೀನಿ. ನಿಮ್ ಮನೆ ಬರ ನೀವು ಜೀವನ ಅಲ್ಲ, ನನ್ನ ಮಾತು ಕೇಳಲೇಬೇಕು. ಕೇಳಲಿಲ್ಲ ಅಂದ್ರೆ ನಾವು ಬಿಡಲ್ಲ. ಮನೆಗೆ ಬಂದು ಎಳ್ಕೊಂಡ್ ಕೇಳಿಸ್ತೀವಿ. ನೀನ್ ಬದಲಾಗ್ಬೇಕು. ಯಾಕೆ ನೀನ್ ಬದಲಾಗಲ್ಲ? ನೀನ್ ಬದಲಾಗ್ಬೇಕಂತಿಲ್ವಾ? ಇದು ರಾಂಗು ಅದು ರಾಂಗು ಅಂತೀವಲ್ಲ ಸರ್. ನೀವ್ ಹೇಳಿದ್ರಿ ಇವಾಗ 6 ರೇಪ್ ಆಗಿತ್ತು ಅಂತ ಹೇಳಿದ್ರಲ್ಲ ಸರ್. ಬೆಳಗ್ಗೆ ಎದ್ಬಿಟ್ಟು ಟಿವಿ ಆನ್ ಮಾಡ್ರಿ. ಬೆಳಗಿಂದ ರಾತ್ರಿ ಗಂಟ ಈ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಹೆಂಗ್ ಮಾಡ್ತಾರ ಅಂತಂದ್ರೆ ಎಲ್ಲ ಬಿಲೋದ ಬೆಲ್ಟೆ. ಯಾಕಂದ್ರೆ ನನಗೆ ಅದೇ ಹೋಗೋ ತಲೆಗೆ. ಕಾರ್ ಸೆಲ್ ಮಾಡೋಕ್ಕೂ ಹುಡುಗಿ ಬೇಕು, ಗಾಡಿ ಸೆಲ್ ಮಾಡೋಕ್ಕೂ ಹುಡುಗಿ ಬೇಕು, ಲಾಸ್ಟ್ ಟೂತ್ ಪೇಸ್ಟ್ ಸೆಲ್ ಮಾಡೋಕ್ಕೂ ಹುಡುಗಿ ಬೇಕು. ಸೊ ಇದನ್ನ ನೋಡ್ಬಿಟ್ಟು ನಮಗೆ ಇಷ್ಟೊಂದು ಬುದ್ಧಿ ಇಲ್ಲ ನನಗೆ. ಅವ್ನು ತೋರಿಸ್ತಾನೆ, ನಾನು ತಗೊಂತೀನಿ. ಈ ತರ ಮಾಡಿ ಬೆಳಗಿಂದ ಇದು ನೋಡಿ ಟೆಂಪ್ಟ್ ಆಗೋನು. ನನಗೇನಿದೆ, ಮುಂದೆ ಒಂದು ಹುಡುಗಿ ಬಂದ್ರೆ ಅದನ್ನ ನೋಡಿ ಟೆಂಪ್ಟ್ ಆಗೋದ್ರ ಭಕ್ತಿ ಇದೆಯಾ ನನಗೆ? ಪ್ರಾಣಿ ನಾನು, ಮನುಷ್ಯನೇ ಪ್ರಾಣಿ. ಭಾಷೆ ಒಂದು ಕಲ್ತ್ಬಿಟ್ಟವನೇ. ಸೊ ಜನರೇಷನ್ ಇಂದ ಪಾಸ್ ಮಾಡ್ಕೊಂಡು ಭಾಷೆನ ಇಲ್ಲಿ ಬಂದು ಹುಟ್ಟಿದೀವಿ. ಇವಾಗ ನಾನ್ ಮಾತ್ರ ಹುಟ್ಟಿದೆ ಅಂತಂದ್ರೆ ಶರ್ಟ್ ಕೂಡ ಕಂಡಿರ್ತಾರಿಲ್ಲ, ಹಾಗೆ ಬಿಟ್ಕೊಂತ ಇರ್ತಾ ಇದ್ರಿ. ಎಲ್ಲ ಯಾರೋ ಕಂಡಿರ್ತಿ ಕೊಟ್ಟಿರೋದು. ಏನಕ್ಕೆ ಮಾಡ್ಬೇಕು ನನ್ನ ಸಮಾಜಕ್ಕೆ ಅಂದ್ರೆ ಎಲ್ಲ ಸಮಾಜತೆ. ಇಲ್ಲಿ ನಂದು ಏನೈತೆ ಹೇಳೋ? ಈ ಉಂಗ್ರ ನಂದಲ್ಲ, ಈ ಶರ್ಟ್ ನಂದಲ್ಲ, ಈ ಪ್ಯಾಂಟ್ ನಂದಲ್ಲ. ಎಲ್ಲ ಮಾಡಿದವನು ಯಾವನು? ಅವ್ರು ಋಣ ತೀರ್ಸ್ಬಿಟ್ಟು ಹೋಗೋದು ಬೇಡವಾ? ಇನ್ನೇನು ಯೋಗ್ಯತೆ ಇಲ್ಲ ನನಗೆ ಮಾಡಕ್ಕೆ. ಆ ಋಣ ತೀರ್ಸೋ ಯೋಗ್ಯತೆ ಒಂದೇ ಇರೋದು. ಸೊ ಅದನ್ನ ತೀರ್ಸ್ಬಿಟ್ಟು ಹೋಗ್ಬೇಕಂತಾನೆ ಈ ಸಂಘಟನೆ. ಇನ್ನೇನ್ ಜಾಸ್ತಿ ಮಾತಾಡಲ್ಲ. ಊಟ ಕಾಯ್ತಾ ಇದೆ, ಕೇಕ್ ಬೇರೆ ಕಟ್ ಮಾಡ್ಬೇಕು. ಕಟ್ ಮಾಡ್ತೀನಿ. ನನ್ನ ಜೊತೆ ಅಲ್ಲಿದೆ, ನಿಮ್ಮನ್ನ ಬಿಡಲ್ಲ. ನನಗೆ ಗೊತ್ತ ಇಲ್ಲಿ ಇರೋರ್ಗೆ ಎಲ್ಲಾರು ಗೊತ್ತಾಯ್ತು ಒಂಥರ ಡಿಫ್ರೆಂಟ್ ಅಂತ. ಒಟ್ಟಲ್ಲಿ ನಿಮ್ಮನ್ನ ಯಾರು ಬಿಡಲ್ಲ, ಕರ್ಕೊಂಡೋಗಿ ಬದಲಾಯಿಸ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ, ಅವಾಗಲೂ ಹಂಗೆ ಐತಿ. ಮತ್ತೆ ಇನ್ನೊಂದು, ಯಾವತ್ತೂ ರಾಜಕೀಯಕ್ಕೆ ಬರೋಲ್ಲ ನಾವು, ಯಾವತ್ತೂ ಬರೋಲ್ಲ. ಸೊ ಏನೋ ಡೋಂಗಿ ಮಾಡ್ತಾರೆ ರಾಜಕೀಯಕ್ಕೆ ಇಲ್ಲ. Pale. ಒಳಗಾಗಿ ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ದಾರೆ. ಅಂದ್ರೆ ಅವ್ರು ಫಿಲ್ಟರ್ಲೆಸ್ ಆಗಿ ಮಾತಾಡಿದ್ದಾರೆ ಅಂತಂದ್ರೆ ಒಳಗಡೆ ಏನಿದೆ ಹೊರಗಡೆನೂ ಅದೇನೆ, ಹೊರಗಡೆ ಏನಿದೆ ಹೊರಗಡೆನೂ ಅದೇನೆ. ಈ ಸಮಾಜದಲ್ಲಿ ಅನ್ಯಾಯವನ್ನು ಕಂಡು ಅದನ್ನ ಯಾವ ರೀತಿ ಎದುರಿಸಬೇಕು ಅದನ್ನ ಆಡು ಭಾಷೆಯಲ್ಲಿ ಹೇಳಿದ್ದಾರೆ. ಬೆಳೆದು ಬಂದಂತ ವಾತಾವರಣ ಆತರ ಇತ್ತು. ಅವರು ಕೂಡ ಅಪಾರ್ಟ್ಮೆಂಟ್ ಅಲ್ಲಿ ಬೆಳೆದ್ರೆ ನಾವು ಆತರ ಭಾಷೆ ಬಳಸ್ತಾ ಇದ್ವಿ, ನಾವು ಅದೇ ರೀತಿ ಮಾತಾಡ್ತಾ ಇದ್ವಿ. ನಾನು ಬೆಳೆದು ಇನ್ನೂ ಹೇಗಿದೆ, ಇನ್ನು ಮುಂದೆ
ಸಾರ್ವಜನಿಕ ಸಭೆಗಳಲ್ಲಿ ಯಾವ ರೀತಿ ಮಾತಾಡ್ಬೇಕು ಮಾತಾಡ್ಬೇಕು, ಇನ್ನು ನಾನು ಕಲಿಯೋದಿದೆ ಮತ್ತೆ ನಮ್ಮ ಹುಡುಗರು ಬಹಳಷ್ಟಿದೆ ಅಂತ ಹೇಳಿ ಮಾತಾಡುವಂತ ಶ್ರೀಯುತ ಅರುಣ್